ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಪದ್ದು ಕಟ್ಟಿರೋ ಈ ಬೃಂದಾವನಕ್ಕೆ ನಾನೇ ಸಿಪಾಯಿ. ಸಿಪಾಯಿ ಅಂತೆ ಸಿಪಾಯಿ, ಮಾಡ್ತಿರೋದು ಸೆಕ್ಯೂರಿಟಿ ಕೆಲಸ. ಸೆಕ್ಯೂರಿಟಿ ಕೆಲಸ ಆದ್ರೇನೆ ಈ ನನ್ನ ರಾಣಿಗೆ ನಾನೀ ರಾಜ. ಸಸಕ್ ಇದು ಸಮಯನೂ ಅಲ್ಲ, ರೊಮ್ಯಾನ್ಸ್ ಮಾಡೋ ಏಜು ಅಲ್ಲ. ಸುಮ್ಮನೆ ನಡೀರಿ ಕೆಲ್ಸಕ್ಕೆ. ರೀ ಏನಾಯ್ತ್ರಿ? ಕಾಲು ಕಡಿಮೆ ಆಗಿಲ್ವಾ? ಹೆದರ್ಬೇಡವೇ ಪದ್ದು, ಈ ನನ್ನ ನೋವಿಗೆ ನೀನೇ ಮದ್ದು. ರೀ ಪದ್ಯ ಸಾಕು, ನನ್ನ ಮಾತು ಕೇಳಿ. ಇವತ್ತು ನೀವು ಕೆಲ್ಸಕ್ಕೆ ಹೋಗ್ಬಾರ್ದು ಅಷ್ಟೇ. ಶ್ರುತಿ ಹೆಸರಲ್ಲಿ ಪೂಜೆ ಮಾಡಿಸೋಕೆ ದುಡ್ಡು ಬೇಕು ಅಂತ ಕೇಳಿದ್ದೆ. ಇವತ್ತು ನಾನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಒಂದಿನ ಸಂಬಳ ಹ್ಯಾಟ್. ಹಾಗಂತ ಇಷ್ಟು ಕಾಲು ಬಿಟ್ಕೊಂಡು ಕೆಲ್ಸಕ್ಕೆ ಹೋಗೋಕ್ಕಾಗತ್ತಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಮಾತು ಕೇಳಿ, ಇವತ್ತು ನೀವು ಕೆಲ್ಸಕ್ಕೆ ಹೋಗ್ಬಾರ್ದು ಅಷ್ಟೇ. ಪದ್ದೆ ಅದೇನು ಗೊತ್ತಾ ಅಪ್ಪ, ಸಾಕು ನೀವು ಕಷ್ಟಪಟ್ಟಿದ್ದು. ಇನ್ಮೇಲೆ ಕೆಲ್ಸಕ್ಕೆಲ್ಲ ಹೋಗೋದು ಬೇಡ, ಸುಮ್ಮನೆ ಮನೇಲಿರಿ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು. ನೀನು ಅಪ್ಪನ ಮಗಳು, ನಿಮ್ಮಮ್ಮನ ಥರ ಆಡಬೇಡ. ಸರಿ, ಹಾಗಾದ್ರೆ ನಾನು ನಿಂಗೆ ಬೇರೆ ಕೆಲಸ ಹುಡುಕ್ತೀನಿ. ಅಲ್ಲಿವರೆಗೂ ಮಾತ್ರ ಈ ಕೆಲಸ ಮಾಡಬೇಕು. ಹಾಗಂತ ನಂಗೆ ಪ್ರಾಮಿಸ್ ಮಾಡು. ಆಯ್ತು ಮಗಳೇ, ಇನ್ಮೇಲೆ ನೀನು ಹೇಗೆ ಹೇಳ್ತೀವೋ ಹಾಗೆ ಮಾಡ್ತೀನಿ. ಆದರೆ ನಾನು ಇವತ್ತು ಕೆಲಸಕ್ಕೆ ಹೋಗ್ಲೇಬೇಕು. ಬಾಯ್ ಪದ್ದು, ಬಾಯ್ ಕಂದ.